ನನ್ನ ಅಣ್ಣನ ಮಗಳು ಬೆಳ್ಳಿದು 2ನೇ ವರ್ಷದ ಹುಟ್ಟುಹಬ್ಬ ಇತ್ತು. ಸೊ, ಅದಕ್ಕೋಸ್ಕರ ನಾವು ಒಂದು ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಬಂದಿದ್ದೆ ನಾವು ಆರತಿ ಉಕ್ಕಡ ದೇವಸ್ಥಾನಕ್ಕೆ. ಏನೇ ಹೇಳಿ ಗೈಸ್, ಈ ದೇವರಂತೂ ತುಂಬ ಪವರ್ಫುಲ್ಲು. ಬೇಡ್ಕೊಂಡು ಹರಕೆ ಮಾಡ್ಕೊಂಡು ಹೋಗಿ ತುಂಬ ಒಳ್ಳೆಯದಾಗುತ್ತೆ. ನಾನಂತೂ ಏನೂ ಬೇಡ್ಕೊಳ್ಳಿಲ್ಲ, ಯಾಕೆಂದರೆ ಕೊಡುವಾಗ ಎಲ್ಲ ದೇವರೇ ಕೊಡ್ತಾನೆ ಅಂತ ಹೇಳ್ಬಿಟ್ಟು. ಫೈನಲಿ ತುಂಬ ರಶ್ ಇತ್ತು. ತುಂಬ ಅಂದರೆ ತುಂಬ ಏನು ರಶ್ ಇರಲಿಲ್ಲ. ಸೊ, ಮಿನಿಮಮ್ ಎಷ್ಟಿರಬೇಕು ಅಷ್ಟಿತ್ತು. ಅಂದರೆ ಯಾಕೆಂದರೆ ಸಂಡೇ ಅಲ್ವಾ, ಸೊ ಫಂಕ್ಷನ್ಸ್ ಎಲ್ಲ ಜಾಸ್ತಿ ಮಾಡ್ತಾರೆ ಇಲ್ಲಿ. ಹಾಗೂ ಈಗ ದೇವ್ರ ದರ್ಶನ ಮುಗಿಸ್ಕೊಂಡು ನಾನಂತೂ ಆಚೆ ಬಂದ್ವಿ. ಆಚೆ ಬಂದುಬಿಟ್ಟು ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿ ತೀರ್ಥ ಪ್ರಸಾದಗಳನ್ನ ತಗೊಂಡು, ಈ ಹುಡುಗಿ ನಂಗೆ ಏನಾದರೂ ಕೊಡಿಸಿ ಅಕ್ಕ ಅಂತ ಹೇಳ್ತು. ನಾನು ಕೊಡಿಸ್ದೆ. ಬಟ್ ಏನಾಗೋಯ್ತು ಅಂದರೆ ಸ್ಕ್ಯಾನರೇ ವರ್ಕ್ ಆಗ್ತಿಲ್ಲ. ಸೊ, ಅಲ್ಲೇ ಫೋನ್ ಇಟ್ಬಿಟ್ಟು ನಮ್ಮ ಅಣ್ಣಂಗೆ ಕರ್ಕೊಂಬಂದು ದುಡ್ಡು ಕೊಡಿಸ್ಬಿಟ್ಟು ಆಮೇಲೆ ನನ್ನ ಫೋನ್ನ ತೊಗೊಂಡು ಹೋಗ್ಬಿಟ್ಟೆ. ನಂಗೆ ಆವಾಗ ತುಂಬ ಭಯ ಆಗೋಯಿತು. ಸೊ, ಇದು ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ಬಂದು ಆರತಿ ತೊಗೊಂಡು ನಾವು ಮತ್ತೆ ಹೋಗಿದ್ದೆ ಪ್ರದಕ್ಷಿಣೆ ಹಾಕೋಕ್ಕೆ ಅರಳಿಮರ ದೇವಸ್ಥಾನ. ಸುಬ್ರಹ್ಮಣ್ಯಕ್ಕೆ ಬಂದುಬಿಟ್ಟು ಅರಳಿಮರ ರೌಂಡ್ ಹಾಕ್ತಾಯಿದ್ರೆ ಆಗುತ್ತಾ? ಸೊ, ಇರಲಿ ಅಂತ ಹೇಳಿ ನಾನು ಮತ್ತೆ ಒಂದು ರೌಂಡ ಹಾಕ್ತೆ. ಯಾಕೆಂದರೆ ತುಂಬ ಅರಳಿ ಮರಗಳನ್ನ 5 ಸುತ್ತು 9 ಸುತ್ತು ಸುತ್ತಿ ಸಾಕಾಗಿತ್ತು. ಸೊ, ಅದಕ್ಕೆ ಬೇಡ, ಒಂದು ರೌಂಡ್ಗೆ ಸಾಕು ಮಾಡೋಣ ಅಂಥೇಳಿ ಏನೋ ಮನ್ಸು ಕನಸಿದ್ದು ಬೇಡ್ಕೊಂಡು ಬಂದ್ವಿ. ಇದು ಯಾವುದೋ ಮಡಿಕೇರಿಯಲ್ಲಿ ಬರ್ತಾ ಇರುವಂತಹ ನೀರಲ್ಲ, ನಮ್ಮೂರ ಅಕ್ಕಪಕ್ಕ ಈ ಥರ ತುಂಬ ಇದೆ. ಸೊ, ಏನೇ ಹೇಳಿ ನಮ್ಮೂರ ಅಕ್ಕಪಕ್ಕ ತುಂಬಾ ಚೆನ್ನಾಗಿರೋ ಪ್ಲೇಸ್ಗಳಿದೆ. ಸೊ, ಹೀಗೆ ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ ಬಂದು ಬೆಳ್ಳಿ ಜೊತೆ ಟೈಮ್ ಪಾಸ್ ಮಾಡಿಕೊಂಡು ಒಂದಷ್ಟು ವೀಡಿಯೋಸ್ಗಳನ್ನ ಮಾಡಿಕೊಂಡು ನಾವು ಮತ್ತೆ ಬಂದಿದ್ದೇ ನಮ್ಮ ಬೆಳ್ಳಿ ಬರ್ಡೇನ ಸೆಲೆಬ್ರೇಟ್ ಮಾಡೋಕ್ಕೆ. ತುಂಬ ಸಿಂಪಲ್ಲಾಗಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ, ಅದಾದಮೇಲೆ ಹೊಟ್ಟೆ ಹಸಿತಾಯಿತು ಅಂತ ಹೇಳಿ ಪಾಂಡುಪುರಕ್ಕೆ ಬಂದು ಅಲ್ಲಿ ಬಂದು ಬಿರಿಯಾನಿ ಟೇಸ್ಟ್ ಮಾಡಿದೋ, ಸಖತ್ತಾಗಿತ್ತು ಟೇಸ್ಟು. ತಿಂದು ಮನೆಗೆ ಹೊರಟ್ವಿ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್ ಗಾಯ್ಸ್.